ನೋಡ್ತಾ ಇದ್ದಾರೆ ಟಿವಿ 46 ಮಲೆನಾಡು ವಾರ್ತೆಗಳು. ನಾನು ಮೇಘನಾ ಲೋಕೇಶ್. ನ್ಯಾಯಾಲಯದಲ್ಲಿ ತಡೆಯಾಜ್ಞೆ ಇದ್ದರೂ ಕೂಡ ಕಚೇರಿಯ ಬೀಗ ಮುರಿದು ಒಳಪ್ರವೇಶ ಮಾಡಿರುವವರ ವಿರುದ್ಧ ಕಾನೂನು ಮೂಲಕ ಉತ್ತರ ನೀಡುತ್ತೇವೆ ಎಂದು ತಾಲೂಕು ಒಕ್ಕಲಿಗರ ಸಂಘದ ಅಧ್ಯಕ್ಷ ಶೈಲೇಶ್ ಗೌಡ ತಿಳಿಸಿದ್ದಾರೆ. ಸದಸ್ಯರು 12/3/2007ರಲ್ಲಿ ಬೇಲೂರು ಒಕ್ಕಲಿಗರ ಸಂಘ ಉದ್ಘಾಟನೆ ಆಯಿತು. ಅದರ ಹಿಂದೆ ಶಾಸಕರಾದಂಥ ರುದ್ರೇಶ್ ಗೌಡರವರು ಮನೆಗೆ ಹೋಗಿ ಎಲ್ಲ ಬಡವರ ಬೇಲೂರು ತಾಲೂಕು ಒಕ್ಕಲಿಗರ ಸಂಘದ ಕಚೇರಿಯ ಬಳಿ ಆಗಮಿಸಿದ ಹಾಸನ ಜಿಲ್ಲಾ ಸಹಕಾರ ನಿಬಂಧಕರ ಕಚೇರಿ ಅಧಿಕಾರಿಗಳು ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳ ಸಹಕಾರದೊಂದಿಗೆ ಒಕ್ಕಲಿಗರ ಸಂಘದ ಕಚೇರಿಯ ಬೀಗ ಮುರಿದು ಸಂಘದ ಕಚೇರಿಯ ವ್ಯವಹಾರವನ್ನು ತಮ್ಮ ಸುಪರ್ದಿಗೆ ತೆಗೆದುಕೊಂಡ ಅಧಿಕಾರಿಗಳ ವಿರುದ್ಧ ತಾಲೂಕು ಒಕ್ಕಲಿಗರ ಸಂಘದ ಅಧ್ಯಕ್ಷ ಶೈಲಜಾ ಗೌಡ, ಕಾರ್ಯದರ್ಶಿ ಸುರೇಶ್ ಮತ್ತು ಉಪಾಧ್ಯಕ್ಷ ಜಿಕೆ ಕುಮಾರ್ ಖಂಡಿಸಿ ಪತ್ರಿಕೆಯೊಂದಕ್ಕೆ ಮಾತನಾಡಿದ ಅವರು, ತಾಲೂಕು ಒಕ್ಕಲಿಗರ ಸಂಘದ ಆಡಳಿತ ಮಂಡಳಿ ಇದುವರೆಗೂ ಉತ್ತಮ ಆಡಳಿತ ಮಾಡುತ್ತಾ ಬಂದಿದ್ದು ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದೇವೆ. ಅಲ್ಲದೆ ಸಂಘದಲ್ಲಿ ಈಗಾಗಲೇ 1 ಕೋಟಿ ರು ಅಧಿಕ ಹಣವನ್ನು ಕ್ರೋಢೀಕರಿಸಲಾಗಿದೆ. ಇದನ್ನು ಸಹಿಸದ ಈ ಹಿಂದಿನ ಆಡಳಿತ ಮಂಡಳಿಯ ಗುಂಪೊಂದು ತಮ್ಮ ಈ ಹಿಂದೆ ನಡೆದ ಅವ್ಯವಹಾರವನ್ನು ಮುಚ್ಚಿಕೊಳ್ಳಲು ಸಂಘದ ವಿರುದ್ಧ ಇಲ್ಲಸಲ್ಲದ ದೂರುಗಳನ್ನು ನೀಡಿ ಸಂಘವನ್ನು ಬೀದಿಗೆ ತರುವ ಹುನ್ನಾರ ನಡೆಸುತ್ತಿದ್ದಾರೆ. ಈಗಾಗಲೇ ಈ ವಿಚಾರವಾಗಿ ನಾವು ನ್ಯಾಯಾಲಯದಿಂದ ಆಡಳಿತ ಕಮಿಟಿ ವಜಾಗೊಳಿಸದಂತೆ ತಡೆಯಾಜ್ಞೆ ತಂದಿದ್ದೇವೆ. ಆದರೂ ಸಹ ಹಾಸನ ಜಿಲ್ಲಾ ಸಹಕಾರ ನಿಬಂಧಕರ ಕಚೇರಿ ಅಧಿಕಾರಿಗಳು ತಮ್ಮ ಅಧಿಕಾರವನ್ನು ದುರುಪಯೋಗ ಪಡೆದುಕೊಂಡು ಇಂದು ಏಕಾಏಕಿ ಪೊಲೀಸ್ ಸಿಬ್ಬಂದಿಯ ಸಹಕಾರ ಪಡೆದು ಕಚೇರಿಯ ಬೀಗ ಮುರಿದು ಒಳ ಪ್ರವೇಶ ಮಾಡಿ ಸಂಘದ ದಾಖಲಾತಿಗಳನ್ನು ವಶಪಡಿಸಿಕೊಂಡು ನ್ಯಾಯಾಲಯದ ಆದೇಶಕ್ಕೆ ಧಕ್ಕೆ ಉಂಟು ಮಾಡಿದ್ದಾರೆ. ಇದರ ವಿರುದ್ಧ ನಾವು ಮುಂದಿನ ದಿನಗಳಲ್ಲಿ ಕಾನೂನು ಹೋರಾಟ ನಡೆಸುತ್ತೇವೆ ಎಂದು ಅವರು ಈಗಾಗಲೇ ಈ ಹಿಂದೆ ಸಂಘದ ಚುನಾವಣೆ ನಡೆಸುವಂತೆ ನಮ್ಮ ಆಡಳಿತ ಮಂಡಳಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಲಿಖಿತವಾಗಿ 2 ಬಾರಿ ಮನವಿ ಮಾಡಿದ್ದೇವೆ. ಅದರಂತೆ ಚುನಾವಣೆ ನಡೆಸಲು ನಿಬಂಧಕರ ಕಚೇರಿ ಅಧಿಕಾರಿಗಳು ಕೇಳಿದಂತೆ ಸಂಘದಿಂದ 50,000 ಚುನಾವಣೆ ವೆಚ್ಚವನ್ನು ಸಹ ಭರಿಸಿದ್ದೇವೆ. ಆದರೆ ಚುನಾವಣೆ ನಡೆಸದೆ ಸಂಘಕ್ಕೆ ಸಂಬಂಧಪಡದೆ ಇದ್ದವರ ಮಾತು ಕೇಳಿಕೊಂಡು ಇಂದು ಏಕಾಏಕಿ ಆಗಮಿಸಿದ ಜಿಲ್ಲಾ ಸಹಕಾರ ನಿಬಂಧಕರ ಕಚೇರಿಯ ಇಲಾಖೆ ಅಧಿಕಾರಿಗಳು ಸಂಘದ ಕಚೇರಿಯ ಬೀಗ ಮುರಿದು ವಶಪಡಿಸಿಕೊಂಡಿದ್ದಾರೆ. ಇದರ ವಿರುದ್ಧ ಕಾನೂನು ಹೋರಾಟ ನಡೆಸಲು ಮುಂದಾಗುತ್ತೇವೆ ಎಂದರು. ಈ ಸಂದರ್ಭದಲ್ಲಿ ಪುನೀತ್ ಗೌಡ, ಸೋಮನಹಳ್ಳಿ ನಾಗೇಶ್, ಎಂಜೆ ನಿಶಾಂತ್ ಸೇರಿದಂತೆ ಇತರರು ಹಾಜರಿದ್ದರು. ಕಾಣದ ಕೈಗಳು ಕೈ ಆಡ ಇದೆ. ಎಲೆಕ್ಷನ್ ಬೇಡ ಅಂತ ಉದ್ದೇಶ ಏನು? ಉದ್ದೇಶ ಏನು? ಅವರು ಏನೋ ನಾವೇ ಅನ್ಕಂಟೆಸ್ಟ್ ಆಗಬೇಕು, ಯಾರು ಬರಬಾರ್ದು, ಎಲೆಕ್ಷನ್ ನಾವೇ ಆಗಿ ಅಧ್ಯಕ್ಷ ಆಗಬೇಕು.